ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ಆಗಸ್ಟ್ ಬಂತು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಆವಾಗ ಬ್ಲೌಸ್ ಪೀಸು ಇಡ್ತೀವಲ್ಲ, ಇದನ್ನು ತಗೊಂಡೋಗಿ ಅವರು ಪಕ್ಕಕ್ಕೆ ಇಡ್ತಾರೆ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಬ್ಯಾಗ್ ಹೊಲ್ದುಬಿಟ್ಟು ಕೊಡೋಣ ಅಂತಿದ್ದೀನಿ. ನೋಡಿ, ಈ ಥರ ಬ್ಲೌಸ್ ಪೀಸ್ ತಗೊಳ್ಳೋಣ. ಅದಕ್ಕೆ ಇನ್ನೊಂದು ಒಳಗಡೆ ಒಂದು ನೋಡಿ, ಈ ಥರ ಪೇಪರ್ ಕಟ್ಟಿಂಗ್ ತೊಗೊಂಡಿದ್ದೀನಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತೊಗೋಬೋದು. ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿದ್ದೀನಿ. ಇದು ಒಳಗಡೆ ಇರೋ ಪೀಸು. ಇದಕ್ಕೆ ಒಂದು ಜೋಬ್ ಹೊಲಿಯೋಣ. ಜೋಬ್ ಅಂದರೆ ಪ್ಯಾಕೆಟ್ ಹೊಲಿಯೋಣ. ಈ ಥರ ನೋಡಿ, ಈಗ ಪ್ಯಾಕೆಟ್ ಹೊಲ್ದಿದ್ದೀನಿ. ಈ ಕಡೆ ಒಂದು, ಆ ಕಡೆ ಒಂದು. ಅದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕ್ಕೊಳ್ಳೋಣ. ಇನ್ನೊಂದು ಈ ಥರ ಕಟ್ಟಿಂಗ್ ಮಾಡಿರೋದು. ಇದು ಒಳಕ್ಕೆ ಹೋಗೋಂಗೆ ಹಿಂಗೆ ಹಿಂಗೆ ಸೈಡಲ್ಲಿ ಒಂದು ಹೊಲಿಗೆ ಹಾಕೋಣ. ಹಿಂಗೆ ಸೈಡಲ್ಲಿ ಒಂದು ಹೊಲಿಗೆ ಹಾಕೋಣ. ನೋಡಿ, ಇವಾಗ ಹಿಂಗೆ ಹೊಲ್ದಿದ್ದೀನಿ. ಇದನ್ನು ಉಲ್ಟಾ ಹೊಲ್ದಿದ್ದೀನಲ್ಲ, ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹೊಲಿಗೆ ಹಾಕಲಿಲ್ಲ ನಾನು, ಇಲ್ಲಿ ಖಾಲಿ ಇದೆ. ಇಲ್ಲಿಂದ ಉಲ್ಟಾ ಮಾಡ್ಕೊಳ್ಳೋಣ. ಹಿಂಗೆ ಥರ ನೋಡಿ, ಈಗ ಬಂದಿದೆ. ಇವಾಗ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಈ ಹ್ಯಾಂಡಲ್ನ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಜಾಯಿಂಟ್ ಮಾಡಿದ್ದೀನಿ. ಈ ಥರ ಮತ್ತು ಈ ಥರ. ಇದು ಉಲ್ಟಾ ಮಾಡಿದ್ರೆ ನೋಡಿ ಹಿಂಗೆ ಬಂದಿದೆ. ಮತ್ತು ಇದ್ರೊಳಗಡೆ ಪ್ಯಾಕೆಟ್ ಇದಾವಲ್ಲ, ಇಲ್ಲಿ ಮೊಬೈಲು, ಪರ್ಸು ಮತ್ತು ತರಕಾರಿ ಏನಾದರೂ ಹಾಕ್ಕೋಬೋದು. ನೋಡಿ, ಇದು ಕುಂಕುಮಕ್ಕೆ ಕೊಡೋಕ್ಕೆ ಹಿಂಗೆ ಹೊಲ್ದಿದ್ದೀನಿ. ನೋಡಿ, ಈ ಥರ ಎಲ್ಲ ಹೊಲ್ದಿದ್ದೀನಿ, ಚಿಕ್ಕದು. ಮತ್ತು ನೋಡಿ, ಈ ಥರ ಹೊಲ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದವ್ರು ಕುಂಕುಮಕ್ಕೆ ಕೊಡ್ಬೋದು. ಯೂಸ್ ಆಗುತ್ತೆ ಇದೆಲ್ಲ. ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಮರಿಬೇಡಿ.